ಸಿ ಟೈಮ್ಸ್ ನ್ಯೂಸ್ಗೆ ಸ್ವಾಗತ. ವಾರ್ಡ್ ನಂಬರ್ 22ರ ನ್ಯಾಮದ್ವಿ ಮೊಹಲ್ಲಾದಲ್ಲಿ ಸಿಮೆಂಟ್ ರಸ್ತೆ ಕಾಮಗಾರಿ ನಿರ್ಮಾಣ ನಗರಸಭೆಯ ಸದಸ್ಯ ಶಮಾತಾಜ್ ರವರ ಗಂಡರಾದ ಮೊಹಮ್ಮದ್ ರಫೀರವರು ಮಾಧ್ಯಮದವರೊಂದಿಗೆ ಮಾತನಾಡಿ, ಈ ದಿನ ನ್ಯಾಮದ್ವಿ ಮೊಹಲ್ಲಾ ಮುಖ್ಯ ರಸ್ತೆಯಾಗಿರುವ ಈ ರಸ್ತೆಯು ಮನುಷ್ಯನಿಗೆ ತಲೆ ಇದ್ದಂತೆ. ಈ ರಸ್ತೆ 20 ದಿನಗಳ ಹಿಂದೆ ರಸ್ತೆ ಕಾಮಗಾರಿ ಚಾಲನೆಯಾಗಿತ್ತು. ಆದರೆ ಈ ರಸ್ತೆಗೆ ಕ್ಯೂರಿನ್ ಹಾಗೂ ಸಿಮೆಂಟು ಸರಿಯಾಗಿ ಹಾಕಲಿಲ್ಲ. ಸುಮಾರು ಜನ ಬಂದು ನನಗೆ ಕಂಪ್ಲೇಂಟ್ ಮಾಡಿದರು, ನನ್ನ ಮೇಲೆ ಆಪಾದನೆ ಮಾಡಿದ್ದರು. ನಾನು ಕಮಿಷನ್ ತೆಗೆದುಕೊಂಡು ಕೆಲಸ ಮಾಡುತ್ತಿದ್ದೇನೆ ಎಂದು ಹೇಳಿಕೊಂಡಿದ್ದಾರೆ. ನನಗೆ ನನ್ನ ಬೇಕಾದ ಜನಗಳು ಬಂದು ನನ್ನ ಮೇಲೆ ಆಪಾದನೆ ಮಾಡುತ್ತಿದ್ದಾರೆ ಎಂದು ಹೇಳಿದರು. ನಾನು ತಕ್ಷಣ ಬಂದು AWO ಹಾಗೂ ಇಂಜಿನಿಯರ್ಗಳಿಗೆ ಕರೆಸಿ ರಸ್ತೆ ಕಾಮಗಾರಿ ನಿಲ್ಲಿಸಿದ್ದೇನೆ. ನಾನು ಸಹ ಇರಲಿಲ್ಲ, ಬೇರೆ ಯಾವುದೇ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದೆ. ಸುಮಾರು ಜನ ನನಗೆ ಬಂದು ಕಂಪ್ಲೇಂಟ್ ಮಾಡಿದ್ದರು. ನಂತರ ನಾನು ನಮ್ಮ ಶಾಸಕರಾದ ಕೊತ್ತೂರು ಮಂಜುನಾಥ್ ರವರಿಗೆ ಈ ತರಹ ಆಗಬೇಕು, ರಸ್ತೆ ಹಾಕಿರುವುದು ನಿಮ್ಮ ಫಂಡಿನಿಂದ ಹಾಕಿರುವುದು, ರಸ್ತೆ ಸರಿಯಾಗಿ ಹಾಕಲಿಲ್ಲ ಎಂದು ಹೇಳಿದ ತಕ್ಷಣ ಶಾಸಕರು ಇಂಜಿನಿಯರ್ಗಳಿಗೆ ಕರೆಸಿ ನಗರಸಭಾ ಸದಸ್ಯರು ಹೇಗೆ ಹೇಳುತ್ತಾರೆ ಹಾಗೆ ರಸ್ತೆ ಹಾಕಬೇಕು, ನೀವು ಇಲ್ಲದಿದ್ದರೆ ನಿಮ್ಮ ಬಿಲ್ಲುಗಳನ್ನು ಪಾಸು ಮಾಡುವುದಿಲ್ಲ ಎಂದು ಹೇಳಿದರು. ಈಗ ಮತ್ತೆ ನಾನು ಹೊಸದಾಗಿ ಸಿಮೆಂಟ್ ರಸ್ತೆ ಕಾಮಗಾರಿ ಮಾಡಿದ್ದೇನೆ ಎಂದು ಹೇಳಿದರು. ಈ ರಸ್ತೆಗೆ ನನಗೆ ಕಾಮಗಾರಿ ಮಾಡಲು ಪ್ರೋತ್ಸಾಹ ಮಾಡಿಕೊಟ್ಟಂತಹ ನಸೀರ್ ಅಹಮದ್ ಸಾಹೇಬರು, ಅನಿಲ್ ಕುಮಾರ್ ಹಾಗೂ ನಮ್ಮ ಶಾಸಕರಾದ ಕೊತ್ತೂರು ಮಂಜುನಾಥ್ ಅವರಿಗೆ ಧನ್ಯವಾದಗಳು ತಿಳಿಸುತ್ತೇನೆ. ಎಲ್ರಿಗೂ ನಮಸ್ಕಾರ. ಏನು ಇವತ್ತೊಂದು ದಿವಸ ನ್ಯಾಮದ್ವಿ ದರ್ಗಾ ವಾರ್ಡ್ ನಂಬರ್ 22ರಲ್ಲಿ ಈ ನ್ಯಾಮದ್ವಿ ದರ್ಗಾ ಮೇನ್ ಮುಖ್ಯ ರಸ್ತೆ ಇದೆ. ಈ ಮನುಷ್ಯನಿಗೆ ಈ ಪೂರ್ತಿ ಇದರಲ್ಲಿ ಬಾಡಿಯಲ್ಲಿ ತಲೆ ಅಂತ ಹೇಳ್ತೀರಲ್ಲ, ಆ ತಲೆ ಇದು ನ್ಯಾಮದ್ವಿ ದರ್ಗಾಗೆ ಈ ರೋಡ್ದಲ್ಲಿ ಸುಮಾರು ಒಂದು 20-25 ದಿವಸ ಮುಂಚೆ, ಈ ರಂಜಾನ್ ತಿಂಗಳು ಹಾಕೋಕ್ಕೆ ಮುಂಚೆ ನಾನು ಒಂದು ರೋಡ್ ಹಾಕಿಸಿದೆ. ಇಲ್ಲಿ ಆ ರೋಡ್ ಆದಮೇಲೆ ಕ್ಯೂರಿಂಗ್ ಸರಿಯಾಗಿ ಮಾಡಿಲ್ಲ ಇವರು, ಸಿಮೆಂಟು ಸ್ವಲ್ಪ ಕಡಿಮೆ ಆಗಿದ್ರು. ಅದು ಸುಮಾರು ಜನ ನನಗೆ ಬಂದು ಕಂಪ್ಲೇಂಟ್ ಹೇಳಿದ್ರು, ಏನು ಧೂಳು ಜಾಸ್ತಿ ಬರ್ತಾ ಇದೆ, ಸರಿಯಾಗಿ ರೋಡ್ ಹಾಕಿಲ್ಲ, ಸರಿಯಾಗಿ ಮಾಡಿಲ್ಲ. ಯಾರೋ ನಮ್ಮ ಫಾಲೋವರ್ಸ್ ಮುಂದ್ಗಡೆ ಯಾರೋ ಹಿಂಗಡೆ ಹೇಳ್ಕೊಂಡು ಓಡಾಡಿದ್ರು, ಏನೋ ಕೌನ್ಸಿಲರ್ ಕಮಿಟ್ಮೆಂಟ್ ಆಗಿಬಿಟ್ಟಿದ್ದಾರೆ, ಏನೋ ಕಮಿಷನ್ ತೊಗೊಂಡ್ಬಿಟ್ಟಿದ್ದಾರೆ ಅಂತ ಏನೋ ಹೇಳ್ಕೊಂಡೋದ್ರು. ಇವಾಗ ನಮ್ಮ ಫಾಲೋವರ್ಸ್ ಯಾರೋ ಬಂದು ಪಾಪ ಅವರು ನಮಗೆ ಸಪೋರ್ಟ್ ಮಾಡಿ ಗೆಲ್ಸಿರೋದವರು, ಅವ್ರಿಗೆ ಬೇಜಾರಾಯಿತು. ಅವ್ರು ಬೇಜಾರು ಮಾಡ್ಕೊಂಡು ಬಂದು ಈ ಥರ ಜನ ಎಲ್ಲ ಹೇಳ್ತಾ ಇದ್ದಾರೆ ನಿಮ್ಮ ಬಗ್ಗೆ, ಭಾಳ ಕೆಟ್ಟ ರೀತಿಯಿಂದ ನಿಮ್ಮ ಬಗ್ಗೆ ಹೇಳ್ಕೊಳ್ತಾ ಇದ್ದಾರೆ. ನೀವು ಇದ್ರಿಗೆ ಏನಾದರೂ ಒಂದು ದಾರಿ ತೋರಿಸಲೇಬೇಕು ಅಂತ ನಮ್ಮ ಫಾಲೋವರ್ಸ್ ಬಂದು ಹೇಳಿದ್ಗೆ ನಾನು ಇಮಿಡಿಯೇಟ್ಲಿ ಬಂದು ಲ್ಯಾಂಡ್ ಆರ್ಮಿ AWO ಅವ್ರಿಗೆ, ಇಂಜಿನಿಯರ್ಗೆ ಹೋಗಿ ನಾನು ಅಬ್ಜೆಕ್ಷನ್ ಮಾಡಿ ಕಂಪ್ಲೇಂಟ್ ಮಾಡಿ, ನೋಡಿ ಈ ಥರ ರೋಡ್ ಹಾಕಿರೋದು ನಮ್ಮ ವಾರ್ಡಲ್ಲಿ, ನೀವು ಯಾರು ಬಂದು ಆ ರೋಡ್ ಹಾಕೋ ಟೈಮ್ನಲ್ಲಿ ಯಾರೂ ಬಂದು ನೋಡಿಲ್ಲ. ಆವಾಗ ನಾವು ಇದ್ದಿಲ್ಲ, ಯಾರೋ ನಮ್ಮ ಬಂಗಾರಪೇಟೆನಲ್ಲಿ ನಮ್ಮ ಮುಸ್ಲಿಂ ಸಮುದಾಯದ ಒಂದು ಕಾರ್ಯಕ್ರಮ ಆಯಿತು. ಆ ಕಾರ್ಯಕ್ರಮದಲ್ಲಿ ನಾನು ಸ್ವಲ್ಪ ಬ್ಯುಸಿ ಇದ್ದೆ. ಬಂದು ನೋಡೋಷ್ಟು ಒಳಗಡೆ ಅವರು ಸ್ವಲ್ಪ ಕೆಲಸ ಮಾಡಿಬಿಟ್ಟಿದ್ರು. ಅದು ಮಾಡಿದ್ಮೇಲೆ ನೀಟಾಗಿ ಮಾಡಿದ್ರೆ ನಮಗೂ ಏನೋ ತೊಂದರೆ ಇದ್ದಿಲ್ಲ. ಬಟ್ ಜನ ಓಡಾಡೋಕ್ಕೆ ಜಾಸ್ತಿ ತೊಂದರೆ ಆಗಿಬಿಟ್ಟಿತ್ತು, ಧೂಳೆಲ್ಲ ಬರ್ತಾಯಿತ್ತು. ಮಸ್ಜಿದ್ ಇದೆ, ದೇವ್ರ ಮನೆ, ಮಸ್ಜಿದ್ ನಮಾಜ್ ಹೋಗೋರಿಗೆ ಎಲ್ರಿಗೂ ತೊಂದರೆ ಆಗ್ತಾಯಿತ್ತು. ಅದು ಸುಮಾರು ಜನ ಬಂದು ನನಗೆ ಕಂಪ್ಲೇಂಟ್ ಮಾಡಿರೋದಕ್ಕೆ ನಾನು ಅಲ್ಲಿ ಹೋಗಿ ಅಬ್ಜೆಕ್ಷನ್ ಮಾಡಿ, ಆಮೇಲೆ ನಮ್ಮ ಸನ್ಮಾನ್ಯ ಕೊತ್ತೂರ್ಜಿ ಮಂಜುನಾಥ್ ಸಾಹೇಬ್ರಿಗೆ, ನಮ್ಮ MLA ಅವ್ರಿಗೆ, ಅಣ್ಣ ಈ ಥರ ರೋಡ್ ಹಾಕಿರೋದು ಅದು ನಿಮ್ಮ ಫಂಡಿಂದ ಹಾಕಿರೋದು, ನೋಡಿ ನಿಮ್ಮ ಏನೋ ಒಳ್ಳೇದಾಗಬೇಕಂತ ನೀವು ಅನುದಾನ ತೊಗೊಂಡು ಬಂದಿದ್ದೀರಾ, ಆ ಅನುದಾನದಲ್ಲಿ ನಮಗೆ ಈ ರೋಡ್ ಹಾಕಿದ್ದೀರಾ. ಬಟ್ ಅವರು ಸರಿಯಾಗಿ ಅದ್ರಿಗೆ ಕ್ಯೂರಿಂಗ್ ಮಾಡಿಲ್ಲ, ಸಿಮೆಂಟು ಸರಿಯಾಗಿ ಹಾಕಿಲ್ಲ ಅಣ್ಣ, ಅದು ನೀವು ಏನಾದರೂ ಅವ್ರಿಗೆ ಸ್ವಲ್ಪ ಇಮಿಡಿಯೇಟ್ಲಿ ಆ್ಯಕ್ಷನ್ ತೊಗೊಳ್ಬೇಕಂತ ಹೇಳಿ ನೀವು ನನಗೆ ಸರಿಯಾಗಿ ರೋಡ್ ಹಾಕ್ಕೊಡ್ಬೇಕು ಅಂತ ಮಂಜುವಣ್ಣ ಹೇಳಿದ ತಕ್ಷಣ ಮಂಜುವಣ್ಣ ಇಮಿಡಿಯೇಟ್ಲಿ ಅವ್ರಿಗೆ ಫೋನ್ ಮಾಡಿ, ನೋಡಪ್ಪ ನಮ್ಮ ಕೌನ್ಸಿಲರ್ ಬಂದು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ವಾರ್ಡ್ ನಂಬರ್ 22ರಲ್ಲಿ, ನೀವು ಇಮಿಡಿಯೇಟ್ಲಿ ಹೋಗಿ ಅಲ್ಲಿ ಆ ರೋಡ್ ಏನಿದೆ ನೋಡಿಕೊಂಡು ಕೌನ್ಸಿಲರ್ ಹೆಂಗೆ ಹೇಳ್ತಾರೆ ಹಂಗೆ ಹಾಕ್ಕೊಡ್ಬೇಕು. ಇದು ಕೌನ್ಸಿಲರ್ ಹೇಳೋ ಥರ ಮಾಡಿಲ್ಲ ಅಂದರೆ ನಿಮಗೆ ಬಿಲ್ ಮಾಡೋಕ್ಕೆ ಕೊಡೋದಿಲ್ಲ ನಾನು. ಆ ಬಿಲ್ಲು ನಮ್ಮ ಹಿಂದ್ಗಡೆ ಏನಾದರೂ ನೀವು ಆ ಕಾಂಟ್ರಾಕ್ಟರ್ಗೆ ಕೊಟ್ಬಿಟ್ರೆ ನಿಮ್ಗೆ ಗ್ರಾಚಾರ ಬಿಡಿಸ್ಬಿಡ್ತೀನಿ ಅಂತ ನಮ್ಮ ಮಂಜುವಣ್ಣ ಅವ್ರು ಹೇಳಿದ್ರು. ನಾನು ಒಂದು ಹೆಮ್ಮೆ ಅನ್ಕೊಂತೀನಿ, ನಮ್ಮ ಮಂಜುವಣ್ಣ ನಮಗೆ ಒಂದು ಧೈರ್ಯ ಕೊಟ್ಟು, ರಫಿ ಬೈ ನೀವು ರೋಡ್ ಹಾಕಿ ಹೋಗಿ ನಾನು ಹೇಳಿದ್ದೀನಿ ಅಂತ ಹೇಳಿದ್ಮೇಲೆ ಮಾರನೇ ದಿವಸನೇ ಅವ್ರು ಬಂದು ಎಲ್ಲ ರೋಡ್ ಎಲ್ಲ ಇನ್ಸ್ಪೆಕ್ಷನ್ ಮಾಡ್ಕೊಂಡೋಗಿ, ಆಮೇಲೆ ಸರ್ ನಾವು ಸೋಮವಾರ ಕೆಲ್ಸಕ್ಕೆ ಬಿಟ್ಟು ನೀವು ನಿಮಗೆ ಹೆಂಗೆ ಬೇಕಾ ನೀವು ಹಾಕ್ಕೊಳ್ಳಿ ಸರ್ ರೋಡು ಅಂತ ಹೇಳ್ಬಿಟ್ಟು ಹೋದ್ರು. ಅದಾದಮೇಲೆ ಇವತ್ತು ಸೋಮವಾರ
ಬೆಳಗ್ಗೆ 7 ಗಂಟೆಗೆ ಅವ್ರು ಬಂದರು. ನಾನು 7 ಗಂಟೆಯಿಂದ ಇವಾಗವ್ರಿಗೂ ಉಪವಾಸ ಇದ್ದು ನಾನು ಬಿಸಿಲು ನೋಡಿಲ್ಲ, ಜನ ನೋಡಿಲ್ಲ, ಎಲ್ಲ ನಾನೇ ನಿಂತ್ಕೊಂಡು ಈ ರೋಡ್ ಎಲ್ಲ ನಾನೇ ನಿಂತ್ಕೊಂಡು. ಯಾಕಂದರೆ ರೋಡ್ ಹಾಕೋದು ಒಂದು ದಿವಸ, ಓಡಾಡೋದು ಸುಮಾರು ವರ್ಷಗಳು ಜನ ಓಡಾಡ್ತಾರೆ, ಯಾರಿಗೂ ತೊಂದರೆ ಆಗಬಾರ್ದು ಜನಕ್ಕೆ ಅಂತೇಳಿ ನನ್ನ ಜವಾಬ್ದಾರಿಯಿಂದ ನಿಂತ್ಕೊಂಡು. ಯಾಕಂದರೆ ಕೆಲಸ ಆಗೋದು ಯಾವಾಗ ಒಂದು ಸತಿ, ಆ ಕೆಲಸ ಆಗೋ ಟೈಮ್ನಲ್ಲಿ ನಾವು ಮುಂದ್ಗಡೆ ನಿಂತ್ಕೊಂಡು ಕೆಲಸ ಮಾಡಿಲ್ಲ. ನಾನು ಅವ್ರಿಗೆ ಒಂದೇ ಮಾತು ಹೇಳಿದ್ದು, ನೋಡಪ್ಪ ನಿಮ್ಮದು ಅರ್ಧ ಟೀ ನನಗೆ ಬೇಡ, ನಮಗೆ ಕೆಲಸ ಚೆನ್ನಾಗಾಗಬೇಕು. ಆ ಕಮಿಷನ್ ನಮಗೆ ಕೊಡ್ತಾರೆ, ಆ ದುಡ್ಡನ್ನು ತೊಗೊಂಡೋಗಿ ನಮ್ಮ ಹೆಂಡತಿ ಮಕ್ಕಳಿಗೆ ತಿನ್ಸೋದು ನಮ್ಗೆ ಆಸೆನೂ ಇಲ್ಲ. ನನಗೆ ಜನ ಆಯ್ಕೆ ಮಾಡಿ ಕಳಿಸಿದ್ದಾರೆ ಏನಕ್ಕೆ, ಕೆಲಸ ಮಾಡೋಕ್ಕೆ. ನಾನು ಕೆಲಸ ಮಾಡ್ತಾಯಿದ್ದೀನಿ, ಅದ್ರಿಗೆ ಇವತ್ತೊಂದು ದಿವಸ ಇಲ್ಲಿ ನಿಂತ್ಕೊಂಡು ನನ್ನ ವಾರದಲ್ಲಿ ಕೆಲಸ ಮಾಡಿದ್ದೀನಿ. ನಾನು MLA ಸಾಹೇಬರಿಗೆ, ಅನಿಲ್ ಕುಮಾರ್ ಸಾಹೇಬ್ರಿಗೆ, ನಸೀರ್ ಸಾಹೇಬ್ರಿಗೆ ಮನಸ್ಸಿಂದ ಧನ್ಯವಾದ ಹೇಳ್ತೀನಿ. ನನ್ನ ಹೆಸರು KN ಪುರುಷೋತ್ತಮ. ಇದೇ ವಾರ್ಡ್ನಲ್ಲಿ ವಾಸವಾಗಿದ್ದೇನೆ. ಈ 22 ಕೌನ್ಸಿಲರ್ ಪೈಕಿ 35 ಕೌನ್ಸಿಲರ್ ಪೈಕಿ ತುಂಬ ಹೆಸರಿಟ್ಕೊಂಡಿರೋ ಪುಣ್ಯಾತ್ಮರಂದರೆ ರಫಿ ಅವ್ರ ಮೇಲೆ ನಮ್ಮವರು ಅವರವರು ಅನ್ನೋ ಸಂಪ್ರದಾಯ ಅವ್ರ ಹತ್ರ ಇಲ್ಲ. ಎಲ್ಲ ಪ್ರೀತಿಯಿಂದ ಕಾಣ್ತಾರೆ, ಎಲ್ಲರನ್ನೂ ಪ್ರೀತಿಯಿಂದ ಮಾತಾಡ್ತಾರೆ. ಒಂದು ತಾಯಿ ಮಕ್ಕಳಂಗೆ ಯಾವತ್ತೂ ಅವ್ರ ದೊಡ್ಡ ಗುಣ ಐತೆ. ಅವರಿಗೆ ಈ ವಾರ್ಡ್ನವರಿರೋ ಹಿಂದೂ ಮುಸ್ಲಿಂ ಇಬ್ಬರು ಒಂದು ತಾಯಿ ಮಕ್ಕಳಂಗೆ ನಾವು ಇರೋದು. ಅದೇ ಪ್ರಕಾರವಾಗಿ ಅವರು ನಮ್ಮನ್ನು ಪ್ರೀತಿಯಿಂದ ಕಾಣ್ತಾರೆ. ಜಾಸ್ತಿ ವಿಶ್ವಾಸ ಇವರಿಂದ ಐತೆ. ನೋಡಿದ್ದು ಹಳೇ ಕಾಲದ ರಸ್ತೆ ಅದು, ಇವ್ರ ಪೀಡಲ್ಲಿ ಸ್ವಾಮಿ ವಿವೇಕಾನಂದ ಆಗ್ದಂಗೆ ಹಾಕಿದ್ದಾರೆ ಫುಲ್ಲು ರಸ್ತೆ. ಅದು ನಾವು ಇವರಿಗೆ ಕೃತಜ್ಞತೆ ಯಾವತ್ತೂ ಹೇಳೋದು. ನಾವು ಮಾಡೋರು ಗೆಲ್ಲಬೇಕು, ಮಾಡದಿರೋರು ಅದಕ್ಕೆ ವೇಸ್ಟು. ಯಾವತ್ತೂ ಇವರು ಇನ್ನೂ ಸೋಲು ಅನ್ನೋ ಪ್ರಶ್ನೆನೇ ಇವ್ರಿಗಿಲ್ಲ. ಯಾವತ್ತೂ ಗೆಲ್ಲುವ ಮುಖ, ಗೆಲ್ಲುವ ಕೆಲಸ, ಗೆಲ್ಲುವ ಪ್ರೀತಿ ವಿಶ್ವಾಸ ಇವ್ರಿಗೆ ಕೊಳ್ಳಿದ್ದೇವರು. ಅಲ್ಲ ಹತ್ರ ಬೇಡಿಕೆ ಇರೋದು, ದೇವ್ರ ಹತ್ರ ಬೇಡಿಕೆ ಇರೋದು ಎಲ್ಲ ಒಂದೇ ನಮಗೆ. ಜೈ ಹಿಂದ್, ಜೈ ಕರ್ನಾಟಕ. ಹಾಗೆ ಯುಗಾದಿ ಹಬ್ಬದ ಶುಭಾಶಯಗಳು ಹಾಗೂ ರಂಜಾನ್ ಹಬ್ಬದ ಶುಭಾಶಯಗಳು. ನಮ್ಮ ಹತ್ರ, ನಮ್ಮ ಬೀದಿಯಲ್ಲಿ ನಮ್ಮ ಸ್ನೇಹಿತರು ಇವರು ಹಿಂದೂ, ಇವರು ಮುಸ್ಲಿಂ ಆ ಭಾವನೆ ಯಾವುದೂ ಇಲ್ಲ. ನಾವೆಲ್ಲ ಒಂದು ತಾಯಿ ಮಕ್ಕಳಿಗೆ ನಡೀತಾ ಇದ್ದೀವಿ, ಮುಂದೆ ನಡೀತೀವಿ. ಇದೇ ರೀತಿ ಎಲ್ಲರ ಹತ್ರನೂ ಮನವಿ ಮಾಡೋದು. ನಾವೆಲ್ಲ ಒಂದಾಗಿರೋಣ, ಒಂದಾಗಿ ಬಾಳೋಣ, ಒಂದಾಗಿ ಕುಡಿಯೋಣ, ಒಂದಾಗಿ ಪ್ರೀತಿ ವಿಶ್ವಾಸ ಮಾಡೋಣ. ಜೈ ಹಿಂದ್, ಜೈ ಕರ್ನಾಟಕ.